ಸಿಎಂ ಅವರು 3,300 ನಾವು ರೈತರಿಗೆ ಕಬ್ಬಿಗೆ ಬೆಲೆ ನಿಗದಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದು ಪೂರ ತಪ್ಪೈತಿ. ಅದು ಹೆಂಗಂದ್ರೆ ಗುಜರಾತ್ದಾಗ 4,800, ಮಹಾರಾಷ್ಟ್ರದಾಗ 3,700, ಕರ್ನಾಟಕದಾಗ 3,300 ಅಂದ್ರೆ ಯಾವ ನ್ಯಾಯ? ನೀವು ಸಿಎಂ ಅವರು ತಿಳ್ಕೋಬೇಕು. ನೀವು ಗುಜರಾತ್ದವ್ರನ್ನು ಅವ್ರನ್ನ ಕರೆಸಬೇಕು, ಮಹಾರಾಷ್ಟ್ರದವ್ರನ್ನು ಕರೆಸಬೇಕು, ಸಕ್ರೆ ಸಚಿವಗಳನ್ನ. ನಿಮ್ಮಲ್ಲಿ ಯಾಕೆ ಹಿಂಗ, ಕರ್ನಾಟಕದಾಗ ಹಿಂಗ? ನಿಮ್ಗೆ ಯಾಕೆ ಹೆಚ್ಚೈತಿ? ಗುಜರಾತ್ದಾಗ ಹೆಚ್ಚಕೈತಿ, ಆ ಸಚಿವಗಳನ್ನ ಕರೆಸಿ ನಿಮಗೆ ತಿಳಿಲಿಕ್ಕೆ ಅವ್ರನ್ನ ಕರೆದರೆ ಯಾಕಲ್ಲಕ್ಕ ನೀವು ಚರ್ಚೆ ಮಾಡಿ ಈ ಘೋಷಣೆ ಮಾಡಬೇಕಾಗಿತ್ತು. ನಿಮಗ ಈ ಫ್ಯಾಕ್ಟ್ರಿ ಅವರ ಲಾಭಕ್ಕಾಗಿ ನೀವು ಅವ್ರನ್ನ ಕರ್ಕೊಂಡು ಅವ್ರ ಮಾತು ಕೇಳಿ ರೈತರ ಕುತ್ತಿಗೆ ಹೋಗುವಂತ ಕೆಲಸವನ್ನ ಸಿಎಂ ಅವರು ಮಾಡ್ಯಾರ. ನಾವು ಅದಕ್ಕೆ ಯಾರೂ ರೈತರು ಒಪ್ಪುವುದಿಲ್ಲ. ನಾವು ಇಲ್ಲಿ ಬೆಳಗಾವದಲ್ಲಿ ಹೋರಾಟದಾಗ ಸುಮಾರು 1 ಲಕ್ಷಗಟ್ಟಲೆ ಜನ, 16 ಲಕ್ಷಗಟ್ಟಲೆ ಜನ ಕೂಡಿದ್ದೀವಿ. ಮುಧೋಳದಲ್ಲಿಯೂ 16 ಲಕ್ಷ ಜನ ಕೂಡ್ಯಾರ. ತಾವು ಇದನ್ನ ಮನಗಂಡುಕೊಂಡು ಈ ಫ್ಯಾಕ್ಟ್ರಿ ಅವರು ನೋಡ್ರಿ, ನೀವು ಇಷ್ಟು ಹೇಳಿದ್ರು ಫ್ಯಾಕ್ಟ್ರಿ ಅವರು ಕೆಲವೊಂದು ದೊಡ್ಡ 10-12 ಫ್ಯಾಕ್ಟ್ರಿ ಅವರು ನಮಗದ ನೀವು 20-30-300 ಮಾಡಿದ್ದು ಒಪ್ಪಿಗಿಲ್ಲ. ಯಾಕಂದ್ರ ಮಹಾರಾಷ್ಟ್ರಕ್ಕೊಂದು ತಾರತಮ್ಯ, ಕರ್ನಾಟಕ ತಾರತಮ್ಯ ಆದ ಸಂಬಂಧ ನೀವು ಸರಳ ರೀತಿಯಿಂದ ನಾವು ಬೇಡಿದ ಕನಿಷ್ಠ ಬೆಲೆ ಬೇಡಿವಿ. ಇರದೇ ಇದ್ರ ಮಹಾರಾಷ್ಟ್ರದಾಗ ಏನೈತಿ ಅದನ್ನೇ ತಗೋತೀವಿ, ಅಷ್ಟು ಹೋರಾಟನ ಮಾಡ್ತೀವಿ. ನಿಮ್ಮನ್ನ ಬ್ಯಾಂಡ್ ತೆಗೆದು ನಾವು ರೊಕ್ಕವನ್ನು ವಸೂಲಿ ಮಾಡ್ತೀವಿ. ನಿಮಗ ತಿಳ್ಕೊರಿ, ನಿಮ್ಮಲ್ಲಿ ಆ ತಾಕತ್ತ ಇತ್ತಂದ್ರ ಘೋಷಣೆ ಮಾಡ್ರಿ. ಇರದೇ ಇದ್ರೆ ನಮ್ಮ ರೈತರಿಗೆ ಬಿಡ್ರಿ. ನಾವು ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಎಲ್ಲ ಕಬ್ಬು ಬೆಳೆಗಾರರು ನಾವು ಸೇರಿಕೊಂಡ ನಾವು ಹೆಂಗ ಕಬ್ಬು ಕೊಟ್ಟಿವಿ ನಮಗ ವಸೂಲಿ ಮಾಡುದು ಗುರ್ತೈತಿ. ರಾಜ್ಯ ಸರ್ಕಾರ ಕಣ್ಣು ತರಿಸಿರ್ತಕ್ಕಂತ ಹೋರಾಟ ಕಬ್ಬು ಬೆಳೆಗಾರ ಹೋರಾಟ. ಇವತ್ತು ನಿರಂತರ 10-12 ದಿವಸ ಆಯ್ತು ಹೋರಾಟ ಮಾಡ್ಕೊತ ಬರ್ತಕ್ಕಂತ ಹೋರಾಟ. ಇವತ್ತು ಕಬ್ಬಿನ ಬೆಲೆಗಾಗಿ ಒಂದು ಸರ್ಕಾರ ಒಂದು ಕಾರ್ಖಾನೆ ಮಾಲೀಕರನ್ನ ಬೆಲೆ ನಿಗದಿ ಮಾಡೋದಕ್ಕೆ ಬೆಂಗಳೂರಿಗೆ ಕರೆದಿತ್ತು. ಆದ್ರೆ ಇವತ್ತು ಕಾರ್ಖಾನೆ ಅವರ ಮಂಡತನ ಕಚೇರಿಯಿಂದ ಆದ್ರೂ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಕಡೆದ 3,250 ಮತ್ತು ಸರ್ಕಾರ 50 ಹೇಳ್ಕೊಂಡು ಏನ 3,300 ರೂಪಾಯಿ ಬೆಲೆ ಘೋಷಣೆ ಮಾಡಿದಾರೋ ಆ ಬೆಲೆಗೆ ನಾವ್ ಯಾರು ಹೋರಾಟಗಾರ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾವ್ ಇವತ್ತು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಬೇಡಿರ್ತಕ್ಕಂಥ ಹಣ ಕನಿಷ್ಠ 3,500 ರೂಪಾಯಿ ಕೊಡ್ಬೇಕನ್ನುವಂಥದ್ದು ನಿರ್ಧಾರ ಇಟ್ಟಿವು. ಅದನ್ನ ಕಾರ್ಖಾನೆ ಅವರ ಕಡೆದ ನಾವು 3,500 ಕೊಡ್ಬೇಕು. ಮತ್ ಮುಂದ್ ಬರ್ತಕ್ಕಂತ ಸುವರ್ಣಸೌಧಕ್ಕ ಅಧಿವೇಶನಕ್ಕೆ ಬಂದಿರ್ತಕ್ಕಂಥ ಸಂದರ್ಭದೊಳಗ ಸರ್ಕಾರ 500 ರೂಪಾಯಿ ಟ್ಯಾಕ್ಸ್ ನೊಳಗೆ ಕೊಡ್ಬೇಕಂತಕ್ಕಂಥ ಬೇಡಿಕೆ ಐತಿ ನಮ್ದು. ಅದಕ್ಕೆ ಸಾಲಂಗ್ಲಿ ಹಣ ಅಂತ ಹೇಳ್ಕರಿಂದ ನಾವ್ ಈ ಸರ್ಕಾರಕ್ಕೆ ಹೇಳಕತ್ತೇವು. ಇವ್ರು ಏನಾರ ಗುಂಡಾಳಿ ಮಾಡ್ಕ್ಯಾರ ಕಾರ್ಖಾನೆ ಅವ್ರು ಇವ್ರು ಮಾಡ್ಕ್ಯಾರ ಏನಾರ ಗೋಲ್ಮಾಲ್ ಮಾಡಿದ್ರ ನಾವ್ ನಡೆಯಂಗಿಲ್ಲ. ಅದೇನ್ ಆದೇಶ ಇದ್ರು ನಾಳಿನ ದಿವಸ ವೇದಿಕೆಗೆ DC ಬರ್ತಾರೋ ಏನೋ ಮಂತ್ರಿ ಬರ್ತಾರೋ ಬರ್ಲಿ, ಅಲ್ಲಿವರೆಗೆ ನಾವು ಹೋರಾಟ ಮುಂದುವರಿತೈತಿ. ಅವ್ರು ಬಂದ ಮೇಲೆ ನಾವು ವಿಚಾರ ಮಾಡ್ಕೇನೆ ಒಂದ್ ನಿರ್ಧಾರಕ್ಕೆ ಬರ್ತೇವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ. ಈ ಒಂದು ಕಬ್ಬಿನ ದರದ ನಿಗದಿಯ ಕುರಿತು ಸುಮಾರು 3-4 ದಿನಗಳ ಕಾಲ ಒಂದು ಸತತ ಹೋರಾಟವನ್ನು ಮಾಡಿದ್ದೀವಿ. ಈ ಹೋರಾಟದಲ್ಲಿ ನಮ್ಮ ಒಂದು ಹೋರಾಟ ಒಂದು ವೈಜ್ಞಾನಿಕವಾದಂಥ ಒಂದು ಹೋರಾಟ ಇತ್ತು. ಈಗಾಗಲೇ ನಮ್ಮ ಈ ರಾಜ್ಯ ಸರ್ಕಾರದ ಒಂದು ಮಧ್ಯಸ್ಥಿಕೆಯಲ್ಲಿ ನಮಗೆ 3,300 ರೂಪಾಯಿಯನ್ನು ದರವನ್ನು ಘೋಷಣೆ ಮಾಡ್ಯಾರ. ಈ ದರ ಏನಪ್ಪಾ ಅಂದ್ರ ನಮಗಿದು ತಾತ್ಕಾಲಿಕವಾದಂಥ ನಮ್ಮ ಜಯ ಅಂತೇಳಿ ನಾವು ಭಾವಿಸ್ತೀನಿ. ಯಾಕಂದ್ರ ತಮಗೆಲ್ಲರಿಗೂ ಗೊತ್ತೈತಿ, ಒಂದು ಎಲ್ಲಾ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರಿಗೂ ರೈತರಿಗೂ ಗೊತ್ತಿದ್ದಂತ ಒಂದು ವಿಷಯ ಐತಿ. ಯಾಕಪ್ಪ ಅಂದ್ರ ಸುಮಾರು 8 ವರ್ಷಗಳ ಹಿಂದ ನಾವು 1 ಟನ್ ಕಬ್ಬನ್ನ ಫ್ಯಾಕ್ಟ್ರಿ ಕಳಿಸಿದ್ರ ಅವತ್ತಿನ ದಿವಸ ಸಕ್ಕರೆ ಬೆಲೆ 27 ರೂಪಾಯಿ ಇತ್ತು. ಆಗ ನಮಗ ಕೊಡ್ತಕ್ಕಂತ ಇವರು ದರ ಎಟ್ಟಿತ್ತಪ್ಪ ಅಂದ್ರ 1 ಟನ್ನಿಗೆ 3,000 ರೂಪಾಯಿ ಇತ್ತು. ಮತ್ತ ಆಗ ಬೈ ಪ್ರಾಡಕ್ಟ್ಸ್ ಏನಿದ್ದಪ್ಪ ಅಂದ್ರ ಕೋಜನ್ ಒಂದ್ ಬಿಟ್ರ ಜನರೇಷನ್ ಒಂದ್ ಬಿಟ್ರ ಮತ್ತೆ ಯಾವ ಇವು ಬೈ ಪ್ರಾಡಕ್ಟ್ಸ್ಗಳು ಯಾವೂ ಇದ್ದಿದ್ದಿಲ್ಲ. ಅವಾಗ ದರ ಅಂತ ಕೋಜನ್ಕ ಇವರು 9 ರೂಪಾಯಿ ಯೂನಿಟೇನ ಒಂದು ಕೋಜನ್ಕ್ ಇವರು ದರ ಕೊಡ್ತಿದ್ರು. ಇವತ್ತು ಏನಾಗೈತಿಪ್ಪ ಅಂದ್ರ ಈ ಒಂದು 4-5 ವರ್ಷದಲ್ಲಿ ಈ 1 ಟನ್ ಕಬ್ಬಿನಿಂದ ಸಾಕಷ್ಟು ಬೈ ಪ್ರಾಡಕ್ಟ್ಸ್ ಗಳನ್ನ ಇವರು ಇವತ್ತು ಉತ್ಪಾದನೆ ಮಾಡ್ತಾರ. ಇವತ್ತು ನಾವು 1 ಟನ್ ಕಬ್ಬು ಕಳಿಸೋದ್ರಿಂದ ಸುಮಾರು 100-120 kg ಸಕ್ಕರೆಯನ್ನು ಉತ್ಪಾದನೆ ಮಾಡ್ತಾರ. ಆ ಸಕ್ಕರೆ ದರವು ಕೂಡ 40-45 ರೂಪಾಯಿ kg ಒಂದು ಸಕ್ಕರೆಯನ್ನು ಮಾರಾಟ ಮಾಡ್ತಾರ. ಅದರ ಜೊತೆಗೆ ಸುಮಾರು 80-100 ಲೀಟರ್ ಎಥನಾಲ್ ಉತ್ಪಾದನೆ ಮಾಡ್ತಾರ. ಆ ಎಥನಾಲ್ ದರ ತಾವು ಕೇಳಿರಿ, ಇವತ್ತಿನ ಮಾರ್ಕೆಟ್ ದರದಲ್ಲಿ ಎಥನಾಲ್ ದರವು ಕೂಡ ಒಂದು 71 ರೂಪಾಯಿ ದರದಲ್ಲಿ ಎಥನಾಲ್ ಅನ್ನು ಮಾರ್ತಾರ. ಅದರ ಜೊತೆಗೆ
ಬಗೆಹಸನ ಮಾಡ್ತಾರ, ಪ್ರೆಸ್ ಮೀಟ್ ಮಾಡ್ತಾರ. ಈ CPG ಪ್ಲಾಂಟ್ಗಳಿಗೆ ಈ ಪ್ರೆಸ್ ಮೀಟ್ ಕೂಡ ಮಾಡ್ತಾರ. ಈಗ ಸಾಕಷ್ಟು ಉತ್ಪನ್ನಗಳು ಅದಾವ, ಜೊತೆಗೆ ಸಕ್ಕರೆ ರೇಟು ಹೆಚ್ಚೈತಿ. ಇದೊಂದು ವೈಜ್ಞಾನಿಕವಾದಂತ ಹೋರಾಟ ನಮ್ದು. ಇಷ್ಟೆಲ್ಲಾ ಉತ್ಪನ್ನಗಳು ಸರಿಸುಮಾರು ಎಲ್ಲಾ ರೈತರಿಗೆ ತಿಳಿದಂತ ವಿಷಯ. 1 ಟನ್ ಕಬ್ಬಿನಿಂದ ಈ ಫ್ಯಾಕ್ಟರಿಗೆ ಆಗತಕ್ಕಂತ ಆದಾಯ 14 ರಿಂದ 15 ಸಾವಿರ ರೂಪಾಯಿ ಆದಾಯ ಅಂತ ಸರ್ವೇ ಸಾಮಾನ್ಯವಾಗಿ ಎಲ್ಲ ರೈತರಿಗೂ ಗೊತ್ತಿದ್ದಂತ ವಿಷಯ ಇತ್ತು. ಆ ಒಂದು ವಿಷಯಕ್ಕೆ ಅನುಗುಣವಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದವ್ರು ಇರ್ಬೋದು, ಈ ಒಂದು ಕೃಷ್ಣಾ ತೀರದ ಹೋರಾಟ ಸಮಿತಿಯವರು ಇರ್ಬೋದು, ಸಮಸ್ತ ಜಮಖಂಡಿ ತಾಲೂಕಿನ ಎಲ್ಲ ರೈತ ಬಾಂಧವರು ಕೂಡಿ ನಾವು ಅಗದಿ ಕನಿಷ್ಠ ಬೆಲೆ ನಮಗ 3500 ರೂಪಾಯಿ ಕೊಡ್ಲೇಬೇಕಂತೇಳಿ ನಾವು ಒಂದು ಹೋರಾಟ ಇಳಿದಿದ್ದೀವಿ. ಆದ್ರ ನಮಗೆ ಈ 3300 ರೂಪಾಯಿ ಕೊಟ್ಟದ ದರ ಮಾತ್ರ ಇದು ನಮಗ ಒಪ್ಪಿಗೆ ಇಲ್ಲ. ಆದ್ರೂ ನಾವು ಇದನ್ನು ತಾತ್ಕಾಲಿಕವಾಗಿ ಸ್ವೀಕರಣೆ ಮಾಡಿವಿ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಇದನ್ನೆಲ್ಲ ತಾವೆಲ್ಲ ಅರ್ಥಕೊಂಡು ಬರ್ತಕ್ಕಂಥ ದಿನಮಾನಗಳಲ್ಲಿ ನಮಗ 3500 ರೂಪಾಯಿ ದರ ಘೋಷಣೆ ಮಾಡಿದ್ರೆ ಮಾತ್ರ ನಮಗ ಈ ರೈತ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅಂತೇಳಿ ನಾನು ಹೇಳಕ್ ಬಯಸ್ತೇನೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದರ ಘೋಷಣೆ ಮಾಡಿದ್ರಲ್ಲ, ನಾವು ಮುಖ್ಯಮಂತ್ರಿಗಳ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟ 3300 ರೂಪಾಯಿ 1 ಟನ್ ಕಬ್ಬಿಗೆ ಏನು ಘೋಷಣೆ ಮಾಡಿ ಅದು ಸ್ವಾಗತ. ಯಾಕಂತ ಹೇಳಿತಂದ್ರ ನಮಗ 2013ನೇ ಇಸ್ವಿಯಾಗ ಸುಧಾ 2650 ರೂಪಾಯಿ ಘೋಷಣೆ ಮಾಡಿದ್ರು. ಯಾಕೆ ಸರ್ಕಾರದಿಂದ 150 ಮತ್ತು ಕಾರ್ಖಾನೆ ಮಾಲೀಕರಿಂದ 2500 ಕೊಡಿಸ್ತಂತ. ಹಿಂದಿಂದ ಅದು ಏನೇನೋ ಆಗಿ ಅದಾದ ನಂತರ ಕಾರ್ಖಾನೆದವ್ರು ಕಮ್ಮಿ ಕೊಟ್ರತ್ ನಮ್ಗೆ ಗೊತ್ತಿಲ್ಲ. ಆದ್ರ 2013 ಇಸ್ವಿಯೊಳಗ 2650 ರೂಪಾಯಿನ ಕೊಡ್ತಂತೇಳಿ ನೇತೃತ್ವ ಹೊತ್ತ ಮುಖ್ಯಮಂತ್ರಿಗಳು ಏನು ಘೋಷಣೆ ಮಾಡಿದ್ರಲ್ಲ, ಅದೇ ರೀತಿನ ಈ ಸರಿ ಏನ ರಾಜ್ಯದ ಮುಖ್ಯಮಂತ್ರಿಗಳು ಏನ ಜವಾಬ್ದಾರಿ ತಗೊಂಡ ನೇತೃತ್ವ ಹೊತ್ತ 3300 ರೂಪಾಯಿ ಕೊಡಿಸ್ತಂದ ಅದು ಸ್ವಾಗತ. ನಾವು ಯಾಕಂತ ಹೇಳಿತಂದ್ರ ರೈತರಿಗೊಂದು ಒಳ್ಳೇದ್ ಮಾಡಿದಾರ. ಮುಖ್ಯಮಂತ್ರಿಗಳು ಯಾವಾಗಾದ್ರೂ ರೈತರ ಪರವಾಗಿ ಅದಾರ ಅಂತೇಳಿ ಮತ್ತೊಮ್ಮೆ ನಮ್ಗೆ ತೋರಿಸ್ಕೊಟ್ಟಾರ. ಅದನ್ನ ನಾವು ಅದನ್ನ ಸ್ವಾಗತ ಮಾಡ್ಕೋಬೇಕಾಕತಿ. ಯಾಕಂತ ಹೇಳಿತಂದ್ರ ಅಕ್ಕಿ ಕೊಟ್ಟ ಅನ್ನರಾಮಯ್ಯ ಅನಿಸ್ಕೊಂಡ್ರು, ರೈತರಿಗೆ ಸಹಾಯಧನ ಕೊಟ್ಟ ರೈತ ರಾಮಯ್ಯ ಅನಿಸ್ಕೊಳಕ ಇದೊಂದು ಮಾಡ್ರ ತಿಳ್ಕಿಸಿ ನಾವೆಲ್ಲರೂ ಕೂಡ ಅದನ್ನ ಸ್ವಾಗತ ಮಾಡಿದ್ವಿ. ಒಂದು ಕಬ್ಬಿನ ನಿಗದಿ ಬೆಲೆ ನಮ್ಮ ಇಡೀ ರಾಜ್ಯಾದ್ಯಂತ ಒಂದು ರೈತರ ಸಮಸ್ಯೆಗೆ ಸ್ಪಂದಿಸಿದಂತ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗತಿ. ಯಾಕಂದ್ರೆ ಈಗಾಗಲೇ ರೈತ ಸಮೂಹ ಬಹಳಷ್ಟು ಕಷ್ಟದಲ್ಲಿದ್ದು ಸುಮಾರು 10 ವರ್ಷಗಳಿಂದ ಏನಿದೆ 3000 ರೂಪಾಯಿ ಬೆಲೆ ತಗೋತ ಬಂದಿದ್ದೀವಿ. ಅದ್ರ ಜೊತೆಗೆ ಬಹಳಷ್ಟು ಕಬ್ಬನ್ನು ಬೆಳಿಬೇಕಾದ್ರೆ ಗೊಬ್ಬರ ಲೇಬರ್ ಖರ್ಚು ಭಾಳ ಜಾಸ್ತಿ ಆಗಿತ್ತು. ಅದಕ್ಕಾಗಿ ನಮಗೆ ಸೂಕ್ತವಾದ ಬೆಲೆ 3500 ರೂಪಾಯಿ ಕೊಡ್ಬೇಕಂತ ಒಂದು ಬೇಡಿಕೆ ಇಟ್ಕೊಂಡಾಗ ಅದು ಬಹಳಷ್ಟು ಒಂದು ತೀವ್ರ ಹೋರಾಟಕ್ಕೆ ಹೋಗಿ ಸರ್ಕಾರದಲ್ಲಿ ಮಧ್ಯಸ್ಥಿಕೆ ವಹಿಸಿ ಕಾರ್ಖಾನೆ ಮಾಲೀಕರಿಗೆ ಮನವೊಲಿಸಿ ಈಗಾಗಲೇ 3300 ಕೊಡುವಂತ ಒಂದೇನು ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲಿ ಕಾರ್ಖಾನೆ ಮಾಲೀಕರಿಂದ 3250 ಮತ್ತು ಸರ್ಕಾರ ಕೂಡ 50 ರೂಪಾಯಿ ಭರಿಸುವಂತ ವ್ಯವಸ್ಥೆ ಮಾಡಿದ್ದಾರೆ. ಅದು ಬಹಳ ಸ್ವಾಗತಾರ್ಹ. ಇನ್ನೊಂದು ಏನಪ್ಪಾ ಅಂದ್ರೆ ಮುಂದಿನ ದಿನಮಾನದೊಳಗಾದ್ರೂ ಈ ರೈತರಿಗೆ ಒಂದು ಯಾವತ್ತು ಈ ಸರ್ಕಾರ ಧಾವಿಸಿ ರೈತರ ಜೊತೆಗೆ ಇರ್ಬೇಕಂತ ನಾನು ಕೇಳ್ಕೊಳ್ತಾ, ಯಾಕಂದ್ರೆ ಈಗಾಗಲೇ ಅನೇಕ ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಕೂಡ ಈ ಕಬ್ಬಿನ ಬೆಳೆಗಾಗಿ ಬೆಲೆ ಕೊಡ್ಬೇಕಂತೇಳಿ ಹೋರಾಟ ಹೇಳ್ತಿದ್ವಿ. ಆ ನಿಟ್ಟಿನೊಳಗ ಯಾರದೇ ತಾರತಮ್ಯ ಮಾಡಿದ್ರೆ ಯಾವ ರಿಕ್ವೈರಿ ಮ್ಯಾಗ ಬೇಡ, ಪ್ರತಿಯೊಂದು ಟನ್ನಿಗೆ 3300 ರೂಪಾಯಿ ಕೊಡಿಸುವಂತ ಆ ಸರ್ಕಾರ ಏನು ಆದೇಶ ಮಾಡೈತಿ ಆ ಕಾರ್ಖಾನೆಗಳ ಮಾಲಕರಿಂದ ಎಲ್ಲಾ ರೈತರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ಬೇಕಂತ ನನ್ನ ಕಳಕಳಿ ವಿನಂತಿ. ಕಬ್ಬು ಬೆಳೆಗಾರ ಹೋರಾಟ 2025ನೇ ಸಾಲಿನ ಇವತ್ತು ಏನಾಗಿತ್ತು, ರೈತರಿಗೆ ಭಾಳ ಕಂಗಾಲಾಗಿದ್ದಾರೆ. ಎಲ್ಲ ಬೆಲೆ ಏರಿಕೆಯಿಂದ ಇವತ್ತು ನಾವು ರೈತರು ನಮ್ಮ ಮಕ್ಕಳು ನಾವು ರೈತರು ಎಲ್ಲರೂ ಕಷ್ಟದಲ್ಲಿದ್ದೀವಿ. ಆದರೂ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೂ ನಾವು ಬೆಲೆಗೋಸ್ಕರ ನಾವು ಧರಣಿ ಸತ್ಯಾಗ್ರಹ ಮಾಡಿದಾಗ ಅವಾಗೂ ನಮ್ಗೆ 360 ರೂಪಾಯಿನ ಕೊಟ್ಟು ನಮಗೆ ರೈತರನ್ನ ನಮ್ಮನ್ನ ಒಂದು ಹಂತದಲ್ಲಿ ತಂದು ನಮ್ಮ ಉಳಿಯುವಂಥ ವ್ಯವಸ್ಥೆ ಮಾಡಿದ್ದಾರೆ. ಈಗಾದರೂ ನಾವು ಇವತ್ತು ನಮ್ಮ ಹೋರಾಟದ 9 ದಿನಗಳ ಹೋರಾಟದಲ್ಲಿ ಇವತ್ತಾದರೂ ನಮಗೆ 300 ರೂಪಾಯಿಯನ್ನು ಕೊಡಲಿಕ್ಕೆ ಮತ್ತು ಇವತ್ತು ಮಾಡಲಿಕ್ಕೆ ಅಂತ ಸರ್ಕಾರ ಒಂದು ಮುಂದಿನ ರೈತರಿಗೆ ನಿರಾಶೆ ಆಗಬಾರದು ಉದ್ದೇಶಕ್ಕಾಗಿ ಇವತ್ತು ಸರ್ಕಾರ ನಿಂತು ಇವತ್ತು 300 ರೂಪಾಯಿನ ಕೊಟ್ಟು ನಮ್ಮ ರೈತರನ್ನೆಲ್ಲ ಒಂದು ಉಳಿಗೆ ಕಾರಣ ಅಂತ ಹೇಳಿಸಿಂದ ಅವರಿಗೆ ನಾನು ಸ್ವಾಗತನ ಬಯಸ್ತೇನೆ ಅಂತೇಳಿ. ನಿನ್ನೆ ಮುಖ್ಯಮಂತ್ರಿಗಳು ಸಂಪುಟ ಸಭೆ ಕರೆದು ಮತ್ತು ರೈತರ ಮತ್ತು ಫ್ಯಾಕ್ಟರಿ ಮಾಲೀಕರ ಮಧ್ಯೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದು ಮಾತುಕತೆ ಮಾಡಿ ಕೊನೆಗೆ 3300 ಅಂತೇಳಿ ಕೊಡ್ತೀನಿ, 2250 ರೂಪಾಯಿ 3250 ರೂಪಾಯಿ ಅದು ಫ್ಯಾಕ್ಟರಿ ಮಾಲೀಕರಿಂದ 50 ರೂಪಾಯಿ ಸರ್ಕಾರದಿಂದ ಏನೋ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಇವತ್ತು ಆದೇಶ ಬರುವವರೆಗೆ ವಿಜಯಪುರದಲ್ಲಿ ಹೋರಾಟ ಮುಂದುವರಿತ ಅಂತ ನಾವು ನಿನ್ನೆ ರಾತ್ರಿ ಕೈ ಬಿಡುವಂತ ಕೆಲವೊಂದು ಅಧಿಕಾರಿಗಳ ಒತ್ತಡ ಆಯ್ತು. ನಮ್ಮ ನಿನ್ನೆ ಇಲ್ಲಿ ಸ್ಥಳಕ್ಕೆ ಪ್ರತಿಭಟನಾ ಸ್ಥಳಕ್ಕೆ ನಾವು ಇವತ್ತು ಆದೇಶ ಪ್ರತಿ
ಬಂದು ಜಿಲ್ಲಾಧಿಕಾರಿಗಳ ಒಂದು ಆದೇಶ ಪ್ರತಿಯನ್ನು ಕೊಟ್ಟಾಗ ನಾವು ಹೇಳ್ತೇವೆ ಅಂತೇಳಿ ನಿನ್ನೆ ಜಿಲ್ಲಾಧಿಕಾರಿಗಳು ಹೇಳಿದ್ವಿ. ಆದ್ರೆ ಇವತ್ತು ಉಸ್ತುವಾರಿ ಸಚಿವರು ನಮ್ಮ ಈ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾ ಇದಾರೆ. ಏನು ಸುದ್ದಿ ತಗೊಂಡ್ ಬರ್ತಾರ ನೋಡ್ಬೇಕಾಗ್ಯದ. ಯಾಕಂದ್ರೆ ಉಸ್ತುವಾರಿ ಮಂತ್ರಿಗಳು ಮೊನ್ನೆ ಬಂದಾಗ ನಿಮ್ಗೆ 100ಕ್ಕೆ 100 3,500 ಕೊಡಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಹೋಗಿದ್ರು ಇದೇ ವೇದಿಕೆ ಮ್ಯಾಗ ಉಸ್ತುವಾರಿ ಮಂತ್ರಿಗಳು. ತಾವ್ ಏನ್ ಸುದ್ದಿ ತಗೊಂಡ್ ಬಂದಾರ ನಾವೆಲ್ಲ ರೈತರ ಕೈ ಹಾಕತ್ತೀವಿ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರಿಕವರಿ ಬೇರೆ ಬರ್ತದ, ವಿಜಯಪುರದಲ್ಲಿ ಬೇರೆ ಬರ್ತದ ಅಂತ ಹೇಳಿ ಗೊಂದಲ ಮಾಡಕತ್ತಾರಲ್ಲ. ಅಲ್ಲಿ ಹರಿಯೋದು ಕೃಷ್ಣಾ ನದಿನೇ, ಇಲ್ಲಿ ಹರಿಯೋದು ಕೃಷ್ಣಾ ನದಿನೇ, ಅಲ್ಲಿರೋದು ಅದೇ ಭೂಮಿನೇ, ಇಲ್ಲಿರೋದು ಫಲವತ್ತದ ಭೂಮಿನೇ. ಅಲ್ಲಿ ಹಂಗ್ ರಿಕವರಿ ಹೆಚ್ಚು ಬರ್ತು, ಇಲ್ಲಿ ಹಂಗ್ ಕಡಿ ಬರ್ತಾವ ಅನ್ನೋದು ಒಂದು ನಮ್ಗೆಲ್ಲರಿಗೂ ಒಂದು ಯಕ್ಷಣ ಪ್ರಶ್ನೆ ಆಗ್ಯದ. ಹೀಗಾಗಿ ಉಸ್ತುವಾರಿ ಮಂತ್ರಿಗಳ ಅವ್ರ ಹಾದಿಗೆ ನಾವು ಕಾಯ್ತಾ ಇರೋದು. ಅವ್ರು ಬಂದ ತಕ್ಷಣ ಏನ್ ಹೇಳ್ತಾರ ನೋಡೋಣ. ನೋಡಿ ಮುಂದಿನ ತೀರ್ಮಾನ ನಾವು ಎಲ್ಲ ಹೋರಾಟಗಾರರು ಎಲ್ಲರ ಜೊತೆಯಾಗಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೋತೀವಿ. ಮುಖ್ಯಮಂತ್ರಿಗಳು ಏನು ನಿನ್ನೆ ಘೋಷಣೆ ಮಾಡಿದಾರ ಕಬ್ಬಿನ ದರ ಬಾಗಲಕೋಟ ಮತ್ತು ಬೆಳಗಾವಕ್ಕೆ ಒಂದು ತರ ಮತ್ತು ಬಿಜಾಪುರಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ಅದು ಮಾಡಿದ್ದು ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ರಿಕವರಿ ಬಿಜಾಪುರ ಭಾಳ ಕಡಿಮೆ ಅಂತ ಹೇಳ್ತಾರೆ ಅವರೆಲ್ಲ ಶುಗರ್ ಫ್ಯಾಕ್ಟ್ರಿ ಅವರು. ನಮ್ಮ ಬಿಜಾಪುರಕ್ಕೆ ರಿಕವರಿ ಹೈಯೆಸ್ಟ್ ಐತಿ, ಎಲ್ಲಾ ಜಿಲ್ಲೆಗಿಂತಲೂ ನಮ್ಮ ಬಿಜಾಪುರ ಹೈಯೆಸ್ಟ್. ಮತ್ತು ಭೀಮಾ ನದಿಗೆ ಒಂದು ರಿಕವರಿ ಬೇರೆ, ಕೃಷ್ಣಾ ನದಿಗೆ ಒಂದು ರಿಕವರಿ ಬೇರೆ ಅಂತ ಹೇಳ್ತಾರ ಅವರು. ಅದು ಎಲ್ಲ ಸುಳ್ಳ. ಒಬ್ಬ ರೈತ ಬೆಳೆದಂಥದ್ದು ಈ ಭೀಮಾ ನದಿದು ಕೃಷ್ಣಾ ನದಿ ಕಡೆ ಹೋದ್ರೆ ರಿಕವರಿ ಹೆಚ್ಚಿಗೆ ತೋರಿಸ್ತೈತಿ. ಯಾಕೆ ಒಂದೇ ಹೊಲದಿಂದ ಬೆಳೆದಂತ ಬೆಳೆಗಳು ಬೇರೆ ಬೇರೆ ಫ್ಯಾಕ್ಟ್ರಿ ಹೋದಾಗ ಹೆಂಗೆ ರಿಕವರಿ, ಅದೇ ಬೆಳಗಾವ್ ತೊಗೊಂಡ್ರೆ ರಿಕವರಿ ಅಲ್ಲಿ ಹೆಂಗೆ ಹೆಚ್ಚು ಬರ್ತೈತಿ. ಒಂದು ಹೊಲದಾಗ ಬೆಳೆದಂತ ಕಬ್ಬ ಬೇರೆ ಫ್ಯಾಕ್ಟ್ರಿ ಬೇರೆ ಏರಿಯಾಕ್ಕೆ ಹೋದಾಗ ರಿಕವರಿ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರಿಕವರಿ ಒಳಗ ದೊಡ್ಡ ಮೋಸ, ಅತ್ಯಂತ ದೊಡ್ಡ ಮೋಸ ಇರುವುದರಿಂದ ಈಗೆಲ್ಲ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆದವ್ರು ಎಲ್ಲರೂ ಕೂಡ್ಕೊಂಡು ಏನ್ ನಿರ್ಣಯ ತಗೋತಾರ ಆ ನಿರ್ಣಯದ ಪ್ರಕಾರ ಎಲ್ಲರೂ ಕೂಡ ನಾಳೆ ಬಿಜಾಪುರದ ಬಂದು ಮತ್ತು ಇನ್ನೊಂದು ವಿಶೇಷವಾಗಿ ನಾವು ಹೋರಾಟ ಮಾಡ್ಬೇಕಂತ ವಿಚಾರ ಮಾಡಿ. ಯಾಕಂದ್ರೆ ಬಿಜಾಪುರಕ್ಕೆ ತರಕಾರಿನೇ ತರಲಾರದಂತ ಉಗ್ರವಾದ ಹೋರಾಟ ಮಾಡಬೇಕು ಅಂತ ವಿಚಾರ ಪ್ಲಾನ್ಗಳು ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಬಿಜಾಪುರ ಹೈಯೆಸ್ಟ್ ರಿಕವರಿ, ರೈತರ ಮುಂದೆ ರಿಕವರಿ ಚೆಕ್ ಮಾಡಿ ತೋರಿಸಿದ್ರೆ ರೈತರಿಗೆ ಒಂದು ಒಳ್ಳೆ ನ್ಯಾಯ ಸಿಗ್ತೈತಿ. ಎಲ್ಲೋ ಕುತ್ಕೊಂಡು ಗೂಗಲ್ ಮೀಟಿಂಗ್ ಮಾಡಿದೆ, ಇದ್ರ ಮೀಟಿಂಗ್ ಮಾಡಿದೆ, ರೈತರಿಗೆ ಅದು ಒಳ್ಳೇದು ಕ್ರಮಗಳಲ್ಲ. ನಮ್ಮ ಮೊದಲ ಬಿಜಾಪುರಕ್ಕೆ ಏನು ಐತಲ್ಲ ರಿಕವರಿ, ರೈತರ ಮುಂದೆ ಮಾಡಿ ತೋರಿಸಿ ರಿಕವರಿ ಹೈಯೆಸ್ಟ್ ಐತಿ. ರಿಕವರಿ ಪ್ರಕಾರ ನೀವು ಏನಾದ್ರು ರೇಟ್ ಮಾಡಕ್ ಹೋದ್ರಿ ಅಂದ್ರೆ ನಮ್ಮ ರೈತರಿಗೆ ದೊಡ್ಡ ಮೋಸ, ಅತ್ಯಂತ ಮೋಸ ಆಗ್ತದೆ ಅಂತ ಹೇಳಿ ನಾವು ಮತ್ತೆ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಯಾಕಂದ್ರೆ ನಮ್ಮ ಸಂಬಂಧಪಟ್ಟವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇರೋದ್ರಿಂದ ಅವರಿಗೆ ಒಳ್ಳೆಯ ಎಚ್ಚರಿಕೆ ಕೊಡೋದು ಅಂದ್ರೆ ಏನು, ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಬಿಜಾಪುರ ನಡೀತೈತಿ ಅನ್ನುವಂಥದ್ದು ಹೇಳಿ. ಈಗ ನಾವು ಬಿಜಾಪುರ ಜಿಲ್ಲಾದೊಳಗ ನಾವು ಧರಣಿ ಮಾಡಾಕತ್ತು ಇವತ್ತಿಗೆ 5 ದಿವಸ ಐತ್ರಿ. 5 ದಿವಸ ಅಂತನ ಈಗ ಗೊರ್ಲಾಪುರ ಕ್ರಾಸ್ನೊಳಗ ಸ್ಟ್ರೈಕ್ ಮಾಡಿ ಇವತ್ತಿಗೆ 9ನೇ ದಿವ್ಸಕ್ಕ ನಿನ್ನೆ ಅವ್ರಿಗೆ 3,300 ಅಂತಂದು ಬೆಲೆ ನಿಗದಿ ಮಾಡಿದ್ರು. ಮತ್ತ ಬಿಜಾಪುರ ಜಿಲ್ಲಾಕ್ ನಿಗದಿ ಮಾಡಿಲ್ಲ ಅಂತಂದ್ರ ಬಿಜಾಪುರ ಜಿಲ್ಲಾ ಬೆಳೆಗಾರ ಏನ್ ಕಬ್ಬನ ಬೆಳಿತಿಲ್ವಾ? ಮತ್ತೇನು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಆದಂಗ ಆಗ್ತದ ಇದು. ಈಗ ಅವರು ಸಚಿವರು ಕಾರ್ಖಾನೆ ಮಾಲಕರು ಮಾಡಿದಂತಂದ್ರ ಮತ್ ಇಲ್ಲಿನ ಬೇಕಾದಷ್ಟು ರೈತರು ಕಬ್ಬಿನ ಬೆಲೆ ಬೆಳೆದಾರ. ಮತ್ತ 11.25 ರಿಕವರಿ ಬೇಕಂತಂದ್ರ ಮತ್ತ 1 ವರ್ಷದ ಮೇಲ್ಪಟ್ಟ ಕಬ್ಬಿಗಳಿಗೆ ರಿಕವರಿ ಬರ್ತಾವ. ಈಗ ಮತ್ ಇವು ಕಬ್ಬು ತಗೊಂಡ್ ಕೇಸಿಂದ ನಮ್ಮ ಬೆಲೆ ಏನೈತಿ, ನಾವು ರಿಕವರಿ ಮಾಡ್ಲಾರ್ದೇನೆ ನಾವು 3,500 ರೂಪಾಯಿ ನಾವು ಬೇಡಿಕೆ ಇಟ್ಟಿದ್ವಿ ಸರ್ಕಾರಕ್ಕೆ. ಮತ್ತ ಕಾರ್ಖಾನೆ ಮಾಲಕರು ನಾವು 3,200 ಕೊಡ್ತೀವಿ ಅಂತ ಹೇಳೋಣ. ಮತ್ ಮುಖ್ಯಮಂತ್ರಿಗಳು ಸರ್ ಏನಂತಂದ್ರು 50 ರೂಪಾಯಿ ಸರ್ಕಾರ ಹೊಡಿತಿ ನಾವು ಇದನ್ ಮಾಡ್ತೀವಿ, ಮತ್ತ 50 ರೂಪಾಯಿ ಮತ್ತ ಕಾರ್ಖಾನೆ ಮಾಲೀಕರು ಕೊಡ್ಬೇಕಂತಂದ ಹೇಳಿದ್ರು. ಈಗ ಅವರು ಮತ್ತ ಇಲ್ಲಿ ನಿರಾಣಿ ಸರ್ ಅವರು ಒಪ್ಪಿಗೆ ಇನ್ನೂ ಕೊಟ್ಟಿಲ್ಲ. ಮತ್ತ ಅವ್ರ ಮುಂದೆ ನಮ್ಗೆ ಏನಾರ ಸಮಸ್ಯೆ, ಈಗ ನಾ ಏನ್ ಒಪ್ಪಿಗೆ ಕೊಟ್ಟಿಲ್ಲ ಅಂತಂದ್ ಅವ್ರು 3,200 ಹಂಗ ಕೊಡ್ತಾರ ಅಂತ ಇದನ್ನು ಆಗ್ಬೋದು. ಮತ್ ರೈತರು ಹಿಂಗತೆ ಮಾಡಿದ್ರ ಎಲ್ಲ ಕೆಲವೊಂದು ರೈತರು ಬೀದಿಗೆ ಅದು ಬರ್ಬೋದು. ಈಗ ಎಲ್ಲ ನಾವು ಮೊದಲು ಏನ್ ಅನ್ನೋದು ನಮಗ್ ಕನಿಷ್ಠ ನಿರ್ಧಾರ ಮಾಡ್ಕೆಸಿಂದ ಇಷ್ಟು ಕೊಡ್ತೀವಿ ಅಂತ ಹೇಳಿದ ಮ್ಯಾಗ ಅವ್ರು ಕಾರ್ಖಾನೆ ಚಲೋ ಮಾಡ್ಕೊಂಡ್ರೆ ಚಲೋ ಅಂತ ನಮಗ್ ಅನಿಸ್ತೈತಿ. ಈಗ ನಾವೇನ್ ಹೇಳ್ತೀವಿ ಅಂತಂದ್ರ ಬೆಳಗಾವಿಗೆ ಬಾಗಲಕೋಟೆಗೆ 3,300 ಬೆಲೆ ನಿಗದಿ ಮಾಡ್ಯಾರ. ಮತ್ ಇಲ್ಲಿ ಬಿಜಾಪುರ ಜಿಲ್ಲಾಕ್ಕೂ ಅವರು ಕೊಡ್ಲೇಬೇಕು. ಮತ್ತ ಅವ್ರು ಒಂದೇ ನೀರು ಒಂದೇ ಇದು, ಮತ್ತ ಅಲ್ಲಿ ರಿಕವರಿ ಬರಂಗಿಲ್ಲ, ಇಲ್ಲಿ ರಿಕವರಿ ಬರ್ತಾ 2 ಕಬ್ಬನ ಎಲ್ಲ ಒಂದೇ ಅಲ್ಲ ರೀ. ಮತ್ತ ಅದರಿಂದ ಬೇಕಾದಷ್ಟು ಅವ್ರೆಲ್ಲಾ ಉತ್ಪನ್ನ ತಕೊಂಡು ಮತ್ ಕಬ್ಬಿನೊಳಗ ವಿವಿಧ ಬಗೆ ಮಾಡಕತ್ತಂತಂದ್ರ ಮತ್ ರೈತರಿಗೆ ಬಹಳ ಸಂಕಷ್ಟ ಆಗ್ತೈತೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಈಗ ಬೆಳಗಾವಿಗೆ ದರ ಕೊಟ್ಟಿದಾರ, ಬಾಗಲಕೋಟೆ ಜಿಲ್ಲಾಗೂ ಕೊಟ್ಟಿದಾರ, ಈಗ ನಮ್ ಬಿಜಾಪುರ ಜಿಲ್ಲಾಕ್ಕೂ ಕೊಡ್ಬೇಕಂತಂದ್ ನಾವ್ ಇದನ್ ಮಾಡ್ತೀವಿ. ಒಂದ್ ವೇಳೆ ಕೊಡ್ಲಿಕ್ಕಂತಂದ್ರ ವಿಗ್ರಹವಾಗಿ ಹೋರಾಟ ನಾವ್ ಮುಂದುವರಿಸ್ತೀವಿ ಅಂತಂದ್ ಹೇಳಕ್ ಬಯಸ್ತೀನಿ. ಕಬ್ಬು ಬೆಳೆಗಾರರಿಗೆ ಆಗಿರುವಂತ ಅನ್ಯಾಯವನ್ನು ವಿರೋಧಿಸಿ ಕಳೆದ 10 ದಿನಗಳಿಂದ ಇಡೀ ರಾಜ್ಯಾದ್ಯಂತ ಹಲವಾರು ಕಡೆಗಳಲ್ಲಿ ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಹಿನ್ನೆಲೆಯಲ್ಲಿ ಎಲ್ಲಾ ರೈತ ಸಂಘದ ಮುಖಂಡರನ್ನ ಮೊದಲೇದಾಗಿ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗೇನ ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು
ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಭೆಯನ್ನು ಮಾಡ್ತಾರೆ. ಮುಂಜಾನೆ ಸಂಜೆ ತನಕ 7 ಗಂಟೆ ಸಭೆ ಮಾಡಿ ಒಂದು ನಿರ್ಣಯವನ್ನು ಕೈಗೊಳ್ತಾರೆ. ಅವ್ರು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಮುಖಂಡರು ಈ ಸಭೆ ಕರೆದಂತ ಸಂದರ್ಭದಲ್ಲಿ 11.25 ರಿಕವರಿ ರೇಟ್ ಇತ್ತಪ್ಪ ಅಂತಂದ್ರ ಅಂತ ಕಬ್ಬಿಗೆ 1 ಟನ್ ಕಬ್ಬಿಗೆ 3,200 ರೂಪಾಯಿ ಅಧಿಕೃತವಾಗಿ ಘೋಷಣೆ ಮಾಡಿದಾರೆ ಅವರು. ಅದೇ ರೀತಿಯಾಗಿ 50 ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಕಿ ಕೊಡಬೇಕು, ಇನ್ನು 50 ರೂಪಾಯಿ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳ್ಯಾರ. ಆ 50 ಮತ್ತು 50 ರೂಪಾಯಿ ಅಂದ್ರೆ 100 ರೂಪಾಯಿಯನ್ನ 6 ತಿಂಗಳಾಗಿಂದ ಕೊಡೋರಂತ 3,200 ರೂಪಾಯಿ ಸದ್ ಕೊಡ್ತಾರಂತ. ಕೊಡುವಂತ 50 ರೂಪಾಯಿ ಅನ್ನೋದು ಭಿಕ್ಷದ ರೀತಿ ಕೊಡ್ಲಾಕತ್ತಾರ. ಅದು ಕೂಡ ಯಾವ್ದು ನಮ್ಮ ರೈತರಿಗೆ ಯಾವ್ದು ಕೂಡ ಸಾಗಂಗಿಲ್ಲ. ಇನ್ನು 3,500 ರೂಪಾಯಿದಾಗ ಹೇಳಿದ್ದೇನೋ ಅದು ಕೂಡ ಕೊಡಕ್ ತಯಾರಿಲ್ಲ ಇವತ್ತು ಸರ್ಕಾರ. ಇನ್ನ ಇದು ಏನದಲ್ಲ ಕೆಲವೊಂದ್ ಸಂದರ್ಭದಾಗ 11.25 ರಿಕವರಿ ಇದ್ರೆ ಮಾತ್ರ ಕೊಡ್ತಾರ ಅಂತ ಹೇಳಕತ್ತಾರ. ಈಗ ಬಿಜಾಪುರಕ್ಕೆ ಸಂಬಂಧಪಟ್ಟಂಗ ನಮ್ದು 10ಕ್ಕಿಂತ ಕಡಿಮೆ ಐತೆ ಅಂತ ಹೇಳಕತ್ತಾರ. ಈ ರೀತಿ ಆಯ್ತಪ್ಪ ಅಂತಂದ್ರ ನಮ್ಗೆ ಗೊಂದಲ ಸೃಷ್ಟಿಯಾಗಿ ಈ ವಿಜಯಪುರ ಜಿಲ್ಲೆಯಲ್ಲಿರುವಂತ ರೈತರಿಗೆ ಈಗಾಗಲೇ ಆತಂಕ ಆಗೈತಿ. ಏನ್ ಇವ್ರು ಕೊಡ್ತಾರೋ ಕೊಡಂಗಿಲ್ಲ ಅಥವಾ ಎಷ್ಟು ಕೊಡ್ತಾರ ಅನ್ನೋದು ಗೊಂದಲ ಆಗೈತಿ. ಅದಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಕ್ಕರೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ವಿಶೇಷ ಗಮನ ಹರಿಸಿ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಇಳುವರಿ ಎಷ್ಟೈತಿ ಅದಕ್ಕೆ ಎಷ್ಟು ನೀವು ಪರಿಹಾರ ಕೊಡ್ತೀರಾ ಅನ್ನೋ ಸ್ಪಷ್ಟತೆ ಪಡಿಸಬೇಕು. ಇಲ್ಲಪ್ಪ ಅಂತಂದ್ರೆ ಈ ಹೋರಾಟನ ಯಾವುದೇ ಕಾರಣಕ್ಕೂ ಹಿಂಪಡೆಯಂಗಿಲ್ಲ. ಈಗಾಗಲೇ ನಿನ್ನೆ ದಿನ ಕೇವಲ ಗುರ್ಲಾಪುರದಲ್ಲಿ ಪ್ರಥಮ ಹಂತದಲ್ಲಿ ಏನದ ಜಯ ಆಚರಣೆ ಆಗಿದೆ ಅಂತೇಳಿ ಅವರು ಬಣ್ಣ ಆಡಿ ಗುಲಾಲ್ ಆಡಿ ಸಂಭ್ರಮಾಚರಣೆ ಮಾಡ್ಯಾರ. ಆದ್ರೆ ಇವತ್ತಿನ ದಿನ ನಾವು ಬೆಳಿಗ್ಗೆ ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾವಿದ ಎಲ್ಲ ರೈತ ಮುಖಂಡರ ಜೊತೆ ಚರ್ಚೆ ಮಾಡ್ಲಿಕ್ಕಾಗಿ ಹೋರಾಟವನ್ನ ಹಿಂಪಡೆಯುವಂತ ಮಾತೇ ಇಲ್ಲ. ಇದು ಎಷ್ಟು ದಿನ ಕಾಲಕ್ಕ ನಮ್ದು ಹೋರಾಟ ಮುಂದುವರಿತದ. ಈ ಕೂಡಲೇ ಸನ್ಮಾನ್ಯ ಶಿವಾನಂದ ಪಾಟೀಲ್ ಮಧ್ಯಾಹ್ನ 2 ಗಂಟೆಗೆ ಗುರ್ಲಾಪುರಕ್ಕೆ ಬರ್ಲಾಕತ್ತಾರ. ಅಲ್ಲಿ ವಿಜಯಪುರ ಜಿಲ್ಲೆಯ ರೈತರ ಕುರಿತು ಎಷ್ಟು ಕೊಡ್ತೀರಿ ಅಂತೇಳಿ ಸ್ಪಷ್ಟತೆ ಪಡಿಸಬೇಕು. ನಮ್ಮ ಬೇಡಿಕೆ ಆ 3,300 ಅಲ್ಲಿ ಕೊಟ್ರೆ ಅಂದ್ರೆ ಇಲ್ಲಿ ಕೊಡ್ರಿ ಅನ್ನೋದು ನಮ್ಮದು ಪ್ರಮುಖವಾದಂತ ಬೇಡಿಕೆ ಐತಿ. ಒಂದ್ ವೇಳೆ ಕೊಡ್ಲಿಲ್ಲ ಅಂತಂದ್ರೆ ಈ ಹೋರಾಟ ಮುಂದುವರಿತದೆ. ಅದಕ್ಕೆ ಏನೇ ಕಾರಣ ಆದ್ರೂ ರಾಜ್ಯ ಸರ್ಕಾರ ಆತ ಅಂತೇಳಿ ಸರ್ ಎಚ್ಚರಿಸಿದೆ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಫ್ಯಾಕ್ಟರಿ ಮಾಲೀಕರ ನೇತೃತ್ವದಲ್ಲಿ ಸಭೆ ಕರೆದಿದ್ರು. ಆದ ಕಾರಣ 3,500 ರೂಪಾಯಿ ನಾವು ಏನಾದರೂ ನಮ್ಮ ಅಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ ಶ್ರೀಕಾಂತ್ ಗುರೂಜಿ ಇರಬಹುದು, ಇಲ್ಲಿ ಜಿಲ್ಲೆಯಲ್ಲಿ ಸಂಗಮೇಶನ ಸಗರ್ ನೇತೃತ್ವದಲ್ಲಿ ಇಲ್ಲಿ ಜಿಲ್ಲೆಯಾದಂತ ಎಲ್ಲಾ ಕಡೆ ಈಗಾಗಲೇ 5ನೇ ದಿನ ಸತತವಾಗಿ ನಾವು ಸ್ಟ್ರೈಕ್ ನಡೆದಿದ್ದೇವೆ. ಆದ ಕಾರಣ ನಿನ್ನೆ ದೇವ್ರಿಪುರಿಗೆ ಇರ್ಬೋದು, ಆಲಿಮೇಲ, ಶಿಂದಗಿ, ಮುದ್ದೇಬೇಳ, ಬಾಗಲಕೋಟೆ ಎಲ್ಲ ಟೋಟಲ್ ಎಲ್ಲ ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲಿ ನಾವು ಇನ್ನ ಹಿಂದೆ ತಕೊಂಡಿಲ್ಲ. ಯಾಕೆ ತಕೊಂಡಿಲ್ಲ ಅಂದ್ರೆ ನಮ್ಮ ಸರ್ಕ್ಯುಲರ್ ಕರೆಕ್ಟ್ ಆಗಿ ನಮಗೆ ಇಲ್ಲಿ ಶುಗರ್ ಕಮ್ಮಿ ಬರ್ತದೆ ಅಂತ ಹೇಳಿದ್ದಾರೆ. ಆದ್ರೆ ಕೂಡ ನಮ್ದು ಅವರು 9.8 ಅಂತ ಹೇಳ್ತಾರೆ. ಯಾವ ಆಧಾರ ಮೇಲೆ ಹೇಳ್ತಾರ ಅನ್ನೋದು ನಮ್ಗೆ ಗೊತ್ತಾಗಬೇಕಾಗ್ಯದ. ಯಾಕಂದ್ರೆ ನಮ್ದು 10 ಮೇಲೆ 12 ಮೇಲೆ ಬರ್ತದೆ, ನಮ್ದು 13 ತಕ್ಕ ನಾವು ಚೆಕ್ ಮಾಡಿಸಿದ್ ನಮ್ಗೆ ಗೊತ್ತದ. ಆದ ಕಾರಣ ನಮ್ಗ 3,500 ನಮಗ್ ಕೊಡ್ಲೇಬೇಕು. ಯಾಕಂದ್ರೆ 3,300 ಅವ್ರು ನಮ್ಮ ಅಧ್ಯಕ್ಷರು ಒಪ್ಪಿಲ್ಲ. ಆದ ಕಾರಣ ಇನ್ನ ಇವತ್ತು ಸಾಯಂಕಾಲವರೆಗೆ ನಮಗ ಗಡುವಿದೆ. ನಾವು ಮುಂದಿನ ಹೋರಾಟ ಉಗ್ರವಾದ ಹೋರಾಟ ಸ್ವಲ್ಪ ಚೇಂಜ್ ಆಗ್ತವೆ. ಯಾಕಂತಂದ್ರೆ ನಿನ್ನೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲಾ ಕಡೆ ನಾವು ರೋಡ್ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದಾಗಿದೆ. ಇನ್ನು ಬೇರೆ ಬೇರೆ ಆಫೀಸ್ ಮುತ್ತಿಗೆಯಲ್ಲಿ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಮುತ್ತಿಗೆಯನ್ನು ನಾವು ಮಾಡ್ಬೇಕಂತ ಹೇಳಿ ಈ ಹೋರಾಟ ಮುಖಾಂತರ ಕರೆ ಕೊಡ್ತಿದ್ದೀನಿ. ಕ್ಯಾಬಿನೆಟ್ ಚರ್ಚೆಯಲ್ಲಿ ಸಕ್ಕರೆ ಮಾಲೀಕರು, ಸರ್ಕಾರ ಮತ್ತೆ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಏನ್ ನಡೆದಂತ ಒಂದು ಕಬ್ಬಿನ ಪ್ರತಿ ಟನ್ಗೆ 3,500 ನಿಗದಿತ ಬೆಲೆಗಾಗಿ ಈ ಸಭೆಯಲ್ಲಿ ಸರ್ಕಾರ ಜಾಣ ನಡೆಯನ್ನ ಅನುಸರಿಸಿದ ಅಂತೇಳಿ ಹೇಳಕ್ ಬರ್ತೀವಿ. ಮತ್ತು ಜಾಣ ನಡೆ ಅಷ್ಟೇ ಅಲ್ಲ, ಈ ಜಿಲ್ಲೆವಾರು ಏನಪ್ಪಾ ಅಂದ್ರೆ ರೈತರನ್ನ ಒಡೆದು ಆಳುವ ನೀತಿಯಲ್ಲಿ ಈ ಜಾಣ ನಡೆ ಅನುಸರಿಸದ. ಆದ ಕಾರಣ ನಾವು ಯಾರೂನು ಇಲ್ಲಿ ಒಡೆಯುವಂಥದ್ದು ಇವ್ರ ಜಾಣ ನಡೆಗೆ ನಾವು ಯಾರು ತಲೆ ಕೊಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಬೆಳಗಾವದಲ್ಲಿ ಏನು ನಿಗದಿ ಆಗ್ಯದಲ್ಲ 3,500 ದರ, ಬಾಗಲಕೋಟೆ, ವಿಜಯಪುರ 3 ಜಿಲ್ಲೆಗೂ ನಿಗದಿತ ದರ ಆಗ್ಬೇಕು. ಇದನ್ನ ನಾವು ಯಾರು ಒಪ್ಪಂಗಿಲ್ಲ. ಈ ಹೋರಾಟ ಹಿಂದೆ ತಗೊಳ್ಳುವಂತ ಪ್ರಶ್ನೆನೇ ಇಲ್ಲ. ಮತ್ತು ಇನ್ನು ನಮಗೆ ಯಾರಿಗೂ ಈ ವಿಜಯಪುರ ಜಿಲ್ಲೆದಾಗ್ಲಿ ಬಾಗಲಕೋಟದಾಗ್ಲಿ ನಿಗದಿತವಾದಂತ ಆದೇಶವನ್ನು ಯಾವ ತರ ಇವರು ಒಂದು ಏನಪ್ಪಾ ಅಂದ್ರೆ ನಿಗದಿ ಮಾಡಿದಾರ ಅನ್ನೋಂಥದ್ದು ಬೆಲೆ ಇನ್ನೂ ತರ ಸ್ಪಷ್ಟತೆ ಇಲ್ಲ. ಆದ ಕಾರಣ ನಮಗೆ ಸ್ಪಷ್ಟತೆ ಸಿಗುವವರೆಗೂ ನಾವು ಹೋರಾಟ ಹಿಂದಕ್ಕೆ ತಗೊಳ್ಳಂಗಿಲ್ಲ. ಮತ್ತು 3,500 ರೂಪಾಯಿ ನಮಗ ಸ್ಪಷ್ಟವಾಗಿ ಬೇಕೇ ಬೇಕು ಅನ್ನುವಂತ ಬೇಡಿಕೆ ಐತಿ. ಇದರ ಮುಂದಿಂದು ಏನಪ್ಪಾ ಅಂದ್ರ ಸಕ್ಕರೆ ಸಚಿವರಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದ್ರ ಸಕ್ಕರೆ ಮಾಲೀಕರು ಈ ಸರ್ಕಾರ ಹೇರಿದಂತ 3,300 ರೂಪಾಯಿ ನಾವು ಒಪ್ಕೊಳ್ಳಂಗಿಲ್ಲ, ಕೋರ್ಟ್ಗೆ ಹೋಗ್ತೀವಿ ಅನ್ನುವಂತ ಮಾತನ್ನು ಇಲ್ಲಿ ಕೇಳಿ ಬಂದೈತಿ. ಅವ್ರು ಕೋರ್ಟ್ಗಾದ್ರೂ ಹೋಗ್ಲಿ, ಎಲ್ಲಾದ್ರೂ ಹೋಗ್ಲಿ, ನಮಗ್ ಬೇಕಾಗಿದ್ದ 3,300 ರೂಪಾಯಿ ಇಲ್ಲಿ ಬೆಳಗಾವದಲ್ಲಿ ಏನಾಗ್ಯದಲ್ಲ ವಿಜಯಪುರಕ್ಕೂ ಇವತ್ತು ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಹೋರಾಟ ಹಿಂದಕ್ಕೆ ತಗೊಳ್ಳಂಗಿಲ್ಲ. ಇದು ನಿರಂತರವಾಗಿ ನಡೆಯದೆ ಎಲ್ಲಾ ರೈತರು ನಾವು ಒಂದಾಗಿರ್ತೀವಿ. ಮುಂದಿನ ದಿನಮಾನಗಳಲ್ಲಿ ಸಕ್ಕರೆ ಕಾರ್ಖಾನೆಗಳಿಗೆ ಬುದ್ಧಿ ಕಲಿಸುವಂತ ವ್ಯವಸ್ಥೆ ನಾವು ರೈತರು ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತೀವಿ. ಈಗೇನು ಹಮ್ಮಿಕೊಂಡಿರ್ತಕ್ಕಂಥ ಕಬ್ಬು ಬೆಳೆಗಾರರ ಕಬ್ಬು ನಿಗದಿತ ರೇಟ್ ಬಗ್ಗೆದಾಗ ನಾವು ಹೋರಾಟವನ್ನು ಮಾಡಿದ್ದೀವಿ. ಆ ಹೋರಾಟದನ್ನು ಗುರುತಿಸಿ ಮತ್ತು ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಒಂದು 3,300 ರೂಪಾಯಿ ನಿಗದಿತ ಒಂದು ರೇಟನ್ನು ಮಾಡಿದ್ದಾರೆ. ಆ ನಿಗದಿತ ರೇಟ್ ಮಾಡಿದ್ದಕ್ಕೆ ಎಲ್ಲ ರೈತರು ಸಂತೋಷದಲ್ಲಿ ಖುಷಿ ಕೂಡ ಆಗಿದ್ದೇವೆ. ಇನ್ನೇನದಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಒಂದು ಕಲ್ಯಾಣ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮತ್ತು ಬೇರೆ ಬೇರೆ ಎಲ್ಲ ನಮ್ಗೆ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ರೇಟ್ ಒಂದೇ ನಿಗದಿತ ರೇಟ್ ಆಗಿರಬೇಕು. ಯಾಕಂದ್ರೆ ಒಂದು
ಪರ್ಸೆಂಟೇಜ್ ಲೆಕ್ಕದ ಮೇಲೆ ಇಳುವರಿ ಲೆಕ್ಕದ ಮೇಲೆ ಆ ರೀತಿ ಏನಾದಪ್ಪ ಅಂದ್ರೆ ಗೊಂದಲ ಸೃಷ್ಟಿ ಮಾಡಿದಂಥದ್ದು ಕೆಲಸ ಆಗತ್ತದ. ನಾವು ಏನೇ ಹೋರಾಟ ಮಾಡಿದ್ರು ರೈತರಿಗೆ ಸಂಕಷ್ಟ ಆಗಂತ ಕೆಲಸ ಆಗ್ತದ. ಒಂದೇ ರೇಟ್ ಇರಬೇಕು, ಒಂದೇ ನಿಗದಿತ ರೇಟನ್ನು ಇರಬೇಕಂತೇಳಿ ನಮ್ದೊಂದು ರೈತರದ್ದು ಎಲ್ಲರೂ ಆಕ್ರೋಶವನ್ನು ಇದೆ. ಮತ್ತೇನದಪ್ಪ ಅಂತಂದ್ರೆ ಮುಂದೆ ರೇಟ್ ಈ ಇಳುವರಿ ರೇಟ್ ಆಗಲಿ ಇನ್ನೊಂದು ರೇಟ್ ಆಗಲಿ ಒಂದೇ ನಿಗದಿತ ರೇಟ್ ಆದ್ರೇ ಮುಂದೆ ಎಲ್ಲ ರೈತರಿಗೂ ಅನುಕೂಲ. ಒಂದ್ ವೇಳೆ ತಾವು ಇದನ್ನ ಏನದಪ್ಪ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಬೇರೆ ಬೇರೆ ಏನದಪ್ಪ ಅಂತಂದ್ರೆ ರೇಟ್ಗಳನ್ನು ಕಮ್ಮಿ ಮಾಡಿ ಹೆಚ್ಚು ಮಾಡಿದಾಗ ರೈತರಿಗೆ ಆಕಾಂಕ್ಷ ಒಂದು ವ್ಯಕ್ತಪಡಿಸಿದಂಗೆ ಆಗ್ತದ. ಮುಂದೆ ಏನದಪ್ಪ ಅಂತಂದ್ರೆ ತಾವೇ ಒಂದು ಗೊಂದಲ ಸೃಷ್ಟಿ ಮಾಡಿದಂಗೆ ಆಗ್ತದ. ಇದು ಒಂದೇ ನಿಗದಿತ ರೇಟ್ ಇರ್ಲಿಲ್ಲಪ್ಪ ಅಂತಂದ್ರೆ ಮುಂದೆ ನಾವು ರೈತರು ಏನದಪ್ಪ ಅಂತಂದ್ರೆ ಮತ್ತು ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ಳುವಂಥದ್ದು ಚಟುವಟಿಕೆಗಳು ಯಾವ್ದಾದ್ರು ಇತ್ಯಾದಿ ಬರ್ಬೋದು. ಆದ್ರೆ ಅದಕ್ಕೆ ಕಾರಣೀಭೂತರ ಆಗಬಾರ್ದು ರಾಜ್ಯ ಸರ್ಕಾರ ಅನ್ನೋದನ್ನ ಒಂದು ಮಾತನ್ನ ಹೇಳುತ್ತೇನೆ. ಕಬ್ಬು ಬೆಳೆ ಏರಿಕೆಯನ್ನು ಹೆಚ್ಚು ಮಾಡ್ಬೇಕಂತೇಳಿ ನಾವು ಕಲ್ಯಾಣ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೈನ್ಯ ಅಲ್ಲಿ ಏನದ ಉಗ್ರ ಹೋರಾಟ ಮಾಡಿದ್ದೇವೆ ನಾವು. ಅದು ಯಶಸ್ವಿ ಆಗ್ಯದ ಅಂತೇಳಿ ಹೇಳ್ಯಾರ. ಆದ್ರೂ ಆಗಿಲ್ಲ ಅಂತ ಬಂದ್ರೂ ನಾವು ಮುಂದೆ ಏನದ ಮತ್ತು ಉಗ್ರ ಹೋರಾಟ ನಾವು ಹಮ್ಮಿಕೊಳ್ಳುತ್ತೀವಿ ಅಂತೇಳಿ ಇವನ್ನ ರೈತರಿಗೆ ಅಷ್ಟು ಕೀಳವಾಗಿ ಆಯ್ತು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೋಡ್ಕೊಳಕೈತದ. ಆಯ್ತು, ಕಬ್ಬಿನ ಬೆಲೆ ಒಂದೇ ಅಂತಲ್ಲ, ಎಲ್ಲ ಭತ್ತ ತೊಗರಿ ಹತ್ತಿ ಎಲ್ಲಾನು ಹೆಚ್ಚಳ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಾವೇನದ ಇದೇನ ಮನವಿ ಕೊಟ್ಟು ನಿನ್ನೆ ಏನದ ಬಂದಿವಿ. ಅದರ ಪ್ರಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತರ ಬೆಂಬಲ ಬೆಲೆಯನ್ನು ಹೆಚ್ಚು ಮಾಡಬೇಕು. 50 ರೂಪಾಯಿ ಕ್ವಿಂಟೋಲ್ಗೆ ಕೆಲವು ಸಬ್ಸಿಡಿ ಕೊಟ್ಟಿದೆ. ಅದು ಎಲ್ಲ ಶುಗರ್ ಫ್ಯಾಕ್ಟ್ರಿಗೆ ರಾಜ್ಯದಲ್ಲಿ ಎಲ್ಲ ಕಡೆ ಶುಗರ್ ಫ್ಯಾಕ್ಟ್ರಿಗೆ ಅನ್ವಯ ಆಗಬೇಕು. ಯಾಕಂದರೆ ರಾಜ್ಯದಲ್ಲಿ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಅನ್ವಯ ಆಗ ರೈತರಿಗೆ ಅನುಕೂಲವಾಗಿ ಕೊಡಬೇಕು. ಯಾಕಂದರೆ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಫ್ಯಾಕ್ಟ್ರಿಗಳಿಗೆ 3,000 ಕೆಲವು ರಿಕವರಿ ಬಂದಾಗ ಅದು ಕೆಲವು ತಾರತಮ್ಯ ಮಾಡ್ತಾ ಇದ್ದಾರೆ ಸರ್ಕಾರ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರು. ಯಾಕಂತಂದರೆ ನಮ್ಮ ಭಾಗದಲ್ಲಿ ಈ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗಕ್ಕೆ ಒಳ್ಳೆಯ ಸಬ್ಸಿಡಿ ಮತ್ತು 3,300 ರೂಪಾಯಿ ಕೊಟ್ಟರೆ ಒಳ್ಳೆಯದಾಗುತ್ತದೆ. ಯಾಕಂದರೆ ರೈತರ ಹೋರಾಟ ಸತತವಾಗಿ ಪ್ರಯತ್ನ ಮಾಡ್ತಾವಿದೆ, ಸತತ ಹೋರಾಟ ಮಾಡ್ಕೊತ ಬರ್ತಾವಿದೆ ರಾಜ್ಯದಲ್ಲಿ. ನಮ್ಮ ಭಾಗಕ್ಕೂ ಈ 3,300 ರೂಪಾಯಿ ಕೊಟ್ಟರೆ ಭಾಳ ಒಳ್ಳೆಯದು. ಜನರು ಎಲ್ಲರೂ ಸಹಕಾರ ಇದೆ. ಯಾಕಂತಂದರೆ ರೈತರನ್ನು ಹೋರಾಟ ಮಾಡಿ ಇದು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕ ನಮ್ಮ ಭಾಗಕ್ಕೂ, ಯಾಕಂದರೆ ಯಾದಗಿರಿ ಮತ್ತು ರಾಯಚೂರು ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಈ ಭಾಗಕ್ಕೆ ಕೊಡಬೇಕು. ಯಾಕಂದರೆ 3,300 ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತದೆ. ಇಳುವರಿಕೆ ಮತ್ತು ಕೆಲವು ಕಬ್ಬಿನ ಬೆಲೆಯನ್ನು ಪ್ರತಿ ಒಂದು ಸಲ ಹೋರಾಟ ಮಾಡಿದರೆ 3,000 ರೂಪಾಯಿನೇ ಇದು ಮಾಡ್ತಾಯಿದ್ವಿ. ಯಾಕಂದರೆ ಸರ್ಕಾರ ಮಾಡಿದ್ದು 3,300 ರೂಪಾಯಿ, ಕೆಲವು ಸಬ್ಸಿಡಿ 50 ರೂಪಾಯಿ ಏನು ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಭಾಗಕ್ಕೂ ಕೊಟ್ಟಿದ್ರೆ ಭಾಳ ಜನರಿಗೆ ಅನುಕೂಲ ಆಗುತ್ತೆ, ರೈತರಿಗೆ ಮತ್ತು ಎಲ್ಲ ಹೋರಾಟಗಾರರು ಮಾಡಿದ್ರು ಜನರಿಗೆ ನಮ್ಮ ರೈತ ಸಂಘ ಹೋರಾಟಗಳಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಎಲ್ಲ ರೈತ ಸಂಘಟದ ಮನವಿ, ಬೇಡಿಕೆ. ಮತ್ತು ಈ ಕಬ್ಬುಗಾರ ಬೆಳೆ ಬೆಂಬಲವನ್ನು ಘೋಷಿಸಿದ್ದು ನಮಗೂ ಒಳ್ಳೇದೇ. ಆದ್ರೂ ಇದೇನು ಘೋಷಣೆ ಮಾಡಿದ್ದು ನಮ್ಗೇನು ಮನಸ್ಫೂರ್ತಿಯಾಗಿ ತೃಪ್ತಿ ಆಗಿಲ್ಲ. ಆದ್ರೂ ಇದು ಏನದ ಎಲ್ಲಾ ರಾಜ್ಯ ತುಂಬ ಎಲ್ಲಾ ಫ್ಯಾಕ್ಟ್ರಿಗಳನ್ನು ಎಲ್ಲ ಅಷ್ಟು ಒಂದೇ ಘೋಷಣೆ ಆಗಬೇಕು. ಈಗ ಒಂದ್ ಕಣ್ಣಿ ಸುಣ್ಣ ಒಂದ್ ಕಣ್ಣಿ ಬೆಣ್ಣೆ ಹಚ್ಚೋಂತ ಕೆಲಸ ಮಾಡಬಾರ್ದು. ಆ ವತಿಯಿಂದ ನಾವು ಕೇಳಕ್ಕಾಗಿ ಇದು ಶುಗರ್ ಫ್ಯಾಕ್ಟ್ರಿಯಿಂದ ಮೊದಲು ಹೋದ ವರ್ಷದಿಂದ ಇಲ್ಲಿ 2,700 ರೂಪಾಯಿ ರೇಟ್ ಬೆಲೆ ಕೊಡ್ತಿದ್ರು ಟನ್ನಿಗೆ. ಇಲ್ಲಿ ಬಾಲಾಜಿ ಏನದ 20 ರೂಪಾಯಿ ಕೊಡ್ತಾರೆ, ಒಂದು 3200 ಕೊಟ್ಟಾರ. ಇವ್ರು ಯಾಕೆ ಅಲ್ಲಿದ್ಯಾಕ ಇಲ್ಲಿದ್ಯಾಕ ಎಲ್ಲ ಅಷ್ಟು ಒಂದೇ ಅನ್ನೋದ ಘೋಷಣೆ ಮಾಡ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಅನ್ನೋದ ಮನವಿ ಮಾಡ್ತೀವಿ. ಇದು ಏನೇ ಆದ್ರೂ ಒಂದ್ ವೇಳೆ ಮಾಡದೇ ಇದ್ದರೆ ನಾವು ಕಂಟಿನ್ಯೂ ಹೋರಾಟ ಮಾಡೋದು ಶತಸಿದ್ಧ ಅಂತ ನಾವು ಮಾತಾಡಕ ಎಲ್ಲ ರೈತ ಸಂಘ ಪರವಾಗಿ ಎಲ್ಲರೂ ಹೋರಾಟ ಮಾಡಕ ಘೋಷಣೆ ಮಾಡ್ಯದ್ರಿ. ಈಗ ಯಾದಗಿರಿ, ಗುಲ್ಬರ್ಗ ಎಲ್ಲಾ ಜಿಲ್ಲೆ ಫ್ಯಾಕ್ಟ್ರಿಗಳು ಒಂದೇ ಏನದ ಬೆಂಬಲ ಬೆಲೆ ಘೋಷಣೆ ಆಗ್ಬೇಕಂತ ಹೇಳಿಕರೆ ಅಂದ್ರೆ ನಾವು ಹೋರಾಟ ಮಾಡಕ ಶತಸಿದ್ಧರಿದ್ದೀವಿ ಅಂತ ಹೇಳಿಕರೆ ಈಗ ಹೋರಾಟ ಮಾಡಕ ಶತಸಿದ್ಧಿ. ಇನ್ನಾದ್ರೂ ಹೋರಾಟ ಅಂತೂ ಇನ್ ತಕೊಂಡಿಲ್ಲ. ಇದು ಎಲ್ಲಾ ಫ್ಯಾಕ್ಟ್ರಿ ಬಂದು ನಿಂತು ಘೋಷಣೆ ಮಾಡಿದಿಂದ ನಮ್ಗೆ ಆದ್ರೂ ಮನಸ್ಸು ತೃಪ್ತಿ ಆಗಿಲ್ಲ. ಈಗ ಇನ್ನಾದ್ರೂ ಅದ್ರ ಸಂಬಂಧಾಗಿ ಕಂಟಿನ್ಯೂ ಹೋರಾಟ ಮಾಡಕ ನಾವು ಹಿಂತಕೊಳ್ಳೋದಂತೂ ಮಾಡೋದಿಲ್ಲ ಅಂತ ಹೇಳ್ತೀವಿ ನಾವು.